ಯಡಿಯೂರಪ್ಪನವರ ಅಭಿಮಾನೋತ್ಸವದ ಬಗ್ಗೆ ಸಾಕಷ್ಟು ಹಿರಿಯ ನಾಯಕರು ಕಿರಿಯ ನಾಯಕರು ಎಲ್ಲರೂ ಹೇಳ್ತಾ ಇರುವಂಥದ್ದು ಮುಂದಿನ 2028ರ ಚುನಾವಣೆಗೆ ಸಾಕಷ್ಟು ಪ್ರಭಾವ ಬೀರುತ್ತೆ, ಬಿಜೆಪಿ ಇನ್ನಷ್ಟು ಬಲಿಷ್ಠಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಚಿಕ್ಕಬಳ್ಳಾಪುರ ಅಂತ ಬಂದರೆ ಸಾಕು ಬಿಜೆಪಿ ಮುಂದಿನ ಚುನಾವಣೆ ಅಷ್ಟರಲ್ಲಿ ಬಲಿಷ್ಠಗೊಳ್ಳುತ್ತಾ? ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವ ಯಾವ ರೀತಿಯಾಗಿ ನಿಮ್ಮ ಜಿಲ್ಲೆಯಲ್ಲಿ ಪ್ರಭಾವ ಬೀರುತ್ತೆ ಅಂತ? ನೀವು ಹೇಳಿದ ಹಾಗೆ ಈ ಅಭಿಮಾನೋತ್ಸವ ಏನಿದೆ ಇಡೀ ನನ್ನ ಕಾರ್ಯಕರ್ತರಲ್ಲಿ ಒಂದು ವಿದ್ಯುತ್ ಸಂಚಲನವನ್ನಂತೂ ಉಂಟು ಮಾಡುತ್ತೆ. ಈ ರೀತಿಯ ಕಾರ್ಯಕ್ರಮಗಳು ಸತತವಾಗಿ ನಡೀತಾನೆ ಇರಬೇಕು. ಅದು ಈ ರೀತಿಯ ಅರ್ಥಪೂರ್ಣ ಕಾರ್ಯಕ್ರಮ. ಒಬ್ಬ ಧೀಮಂತ ನಾಯಕ, ಇಡೀ ಪಕ್ಷದ ಪಕ್ಷಾತೀತ ನಾಯಕ, ಅವರ ಒಂದು ನಾಯಕತ್ವವನ್ನು ಒಂದು ಅಭಿಮಾನೋತ್ಸವ ಮುಖಾಂತರ ನಾವೆಲ್ಲ ನೆನೆಯೋದಿದೆಯಲ್ಲ, ಅದು ಇಡೀ ರಾಜ್ಯದ ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಶಕ್ತಿ ಮತ್ತು ಹೊಸ ಹುರುಪನ್ನು ತುಂಬುತ್ತೆ. ಇನ್ನೇನು 1.5 ವರ್ಷಕ್ಕೆ ನಾವು ಹೊಸ್ತಿಲಲ್ಲಿರ್ತೀವಿ, ಚುನಾವಣೆ ಹೊಸ್ತಿಲಲ್ಲಿ. ಅಂತಹ ಒಂದು ಸಮಯದಲ್ಲಿ ಈ ರೀತಿಯ ಒಂದು ಕೆಲಸ ಮಾಡ್ತಾ ಇರುವಂತಹ ನನ್ನ ಇಡೀ BJP ಪಕ್ಷದ ನಾಯಕರಿಗೆ ನಾನು ವಂದನೆಯನ್ನು ತಿಳಿಸ್ತೀನಿ. ಇದು ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ನಿಜಕ್ಕೂ ನನ್ನ ಕಾರ್ಯಕರ್ತರಿಗೆ ಒಂದು ಹೊಸ ಉರುಪನ್ನು ತಂಬೋದಕ್ಕೆ ಈ ರೀತಿಯ ಕಾರ್ಯಕ್ರಮ ಒಂದು ಅವಶ್ಯಕತೆ ಇತ್ತು. ಅದು ನಮ್ಮ ಇಡೀ ಕರ್ನಾಟಕದ ಹೃದಯ ಭಾಗದಲ್ಲಿರುವಂತಹ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಿರೋದು ನಿಜಕ್ಕೂ ಸ್ವಾಗತಾರ್ಹ.